ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಕುಚ್ಚಿದ ಕಡಬು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಹಬ್ಬಗಳಲ್ಲೇ ಹೆಚ್ಚಾಗಿ ಮಾಡ್ತಾರೆ. ಅದರಲ್ಲೂ ಗಣೇಶ ಚತುರ್ಥಿಯಂದು ಇದನ್ನು ಮಾಡ್ತಾರೆ. ಇದನ್ನು ಮಾಡೋದು ತುಂಬ ಈಸಿ ಮತ್ತು ಇದು ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಾದರೆ ಕುಚ್ಚಿದ ಕಡಬು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಮೊದಲಿಗೆ ನಾವು ಬೇಳೆನ ಬೇಯಿಸ್ಕೋಬೇಕು. ನಾನಿಲ್ಲಿ ಉಪಯೋಗಿಸ್ತಾ ಇರೋದು ಕಡಲೆಬೇಳೆ. ನಾನಿಲ್ಲಿ 1 ಕಪ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಹಸಿ ತೆಂಗಿನಕಾಯಿ ತುರಿನ ಉಪಯೋಗಿಸ್ಬಿಟ್ಟು ಕಡಬನ್ನ ಮಾಡ್ಕೋಬೋದು. ನಾನಿಲ್ಲಿ ಬೇಳೆನ ಉಪಯೋಗಿಸಿ ಮಾಡ್ತಾಯಿದ್ದೀನಿ. ಸೊ ನಾನು ಇಲ್ಲಿ 1 ಕಪ್ನಷ್ಟು ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಅದನ್ನು ನೀರು ಹಾಕಿ ಚೆನ್ನಾಗಿ ಒಂದು 2ರಿಂದ 3 ಸತಿ ಚೆನ್ನಾಗಿ ತೊಳ್ಕೋಬೇಕು. ಅದರಲ್ಲಿರುವಂಥ ಕಸರೇನಾದರೂ ಇದ್ದರೆ ಹೊಲಸಿದ್ರೆ ಹೋಗಲಿ ಅಂತ. ಸೊ ನಾನಿಲ್ಲಿ 2ರಿಂದ 3 ಸತಿ ತೊಳ್ಕೊತಾ ಇದ್ದೀನಿ. ಸೊ ಈಗ ಬೇಳೆನ ನಾನಿಲ್ಲಿ ತೊಳ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ 3 ಕಪ್ನಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನೀರನ್ನ ನೀವು ನೋಡ್ಕೊಂಬಿಟ್ಟು ಹಾಕೊಳ್ಳಿ. ನಾನಿಲ್ಲಿ 3 ಕಪ್ನಷ್ಟು ಯೂಸ್ ಮಾಡಿದ್ದೀನಿ. ಸೊ ಈಗ ನಾನು 1 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಈಗ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಳೆ ಬೇಯುವವರೆಗೂ ಅದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ಬೇಳೆ ಸಾಫ್ಟಾಗಿ ಆಗಬೇಕು, ಅಲ್ಲಿವರೆಗೂ ಅದನ್ನು ನಾವು ಬೇಯಿಸ್ಕೋಬೇಕು. ಸೊ ಈಗ ನಾವಿಲ್ಲಿ 1/4 ಕಪ್ನಷ್ಟು ಗೋಧಿ ಹಿಟ್ಟನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನು ಗೋಧಿ ಹಿಟ್ಟಿನಲ್ಲೇ ಮಾಡೋದು. ಸೊ ನಾನಿಲ್ಲಿ ಗೋಧಿ ಹಿಟ್ಟನ್ನ ಉಪಯೋಗಿಸಿದ್ದೀನಿ. ಇದಕ್ಕೆ ನಾವು 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಈಗ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಿಟ್ಟನ್ನು ನಾವಿಲ್ಲಿ ಗಟ್ಟಿಯಾಗೂ ಕಲಿಸ್ಬಾರ್ದು, ತುಂಬ ಮೃದುವಾಗೂ ಕಲಿಸ್ಬಾರ್ದು. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನ ಕಲಿಸ್ತಾ ಹೋಗೋಣ. ಒಮ್ಮೆಲೆ ತುಂಬ ನೀರು ಹಾಕಿಬಿಟ್ರೆ ಹಿಟ್ಟು ತುಂಬ ಮೃದುವಾದರೆ ಮತ್ತೆ ಹಿಟ್ಟು ಹಾಕ್ಕೋಬೇಕಾಗತ್ತೆ. ಸೊ ಅದಕ್ಕಿಂತ ನೀವು ಸ್ವಲ್ಪನೇ ನೀರು ಹಾಕೋತಾ ಕಲಿಸ್ತಾ ಹೋಗಿ. ಫುಲ್ ಟೈಟಾಗಿ ಕಲಿಸ್ಬೇಡಿ. ಸೊ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾದರೆ ಸಾಕು, ಅಂದರೆ ಕಡುಬು ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಇಲ್ಲಿ ನಾನು ಇಲ್ಲಿ ಕಲಿಸ್ಕೊಂಡಿದ್ದಾಗಿದೆ. ಈಗ ಇದರ ಮೇಲೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಅದನ್ನು ನೆನೆಯೋಕೆ ಬಿಡೋಣ. ಅಷ್ಟರಲ್ಲಿ ನಾವು ಬೇಳೆ ಹೇಗೆ ಬೆಂದಿದೆ ಅಂತ ನೋಡ್ಕೊಂಬರೋಣ. ಸೊ ನೋಡಿ, ಕಡಲೆಬೇಳೆ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಒಂದನ್ನು ಪ್ರೆಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟಾಗುವವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಸೊ ಇದು ಚೆನ್ನಾಗಿ ಬೆಂದಿದೆ. ಈಗೇನು ಮಾಡೋಣ, ಅದರದ್ದು ನೀರನ್ನೆಲ್ಲ ಒಂದು ಇದರಿಂದ ಸೋಸ್ಕೊಂಡ್ಬಿಡೋಣ. ಅಂದರೆ ಅದರಲ್ಲಿ ನೀರಿನ ಕಂಟೆಂಟ್ ಇರಬಾರ್ದು. ಸೊ ಆ ನೀರನ್ನ ನೀವು ಚೆಲ್ಲೋಕೆ ಹೋಗಬೇಡಿ. ಅದರಿಂದ ಸಾರನ್ನ ಮಾಡ್ಕೋಬೋದು. ಕಟ್ಟಿನ ಸಾರು ಅಂತ ಬರುತ್ತೆ, ಅದನ್ನು ನೀವು ಮಾಡ್ಕೋಬೋದು. ಇಲ್ಲಾಂದರೆ ನಾರ್ಮಲ್ ನೀವು ಸಾರು ಮಾಡ್ತೀರಲ್ವ, ಅದಕ್ಕಾದರೂ ಉಪಯೋಗಿಸ್ಕೋಬೋದು. ಈಗ ನಾನು ಇದನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಅದೇ ಕುಕ್ಕರ್ನ ನಾನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಬೇಳೆ ಅಷ್ಟನ್ನೇ ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ. ಈಗ ಇದಕ್ಕೆ ನಾವು 1 ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ಳೋಣ. ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಇನ್ನೊಂದು 1/4 ಕಪ್ನಷ್ಟು ನೀವು ಬೆಲ್ಲನ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಈಗ ಇದನ್ನು ನಾವು ಚೆನ್ನಾಗಿ ಕಲಿಸ್ಕೋತಾ ಹೋಗಬೇಕಾಗುತ್ತೆ. ಬೆಲ್ಲ ಕರಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕಲಿಸ್ತಾ ಹೋಗಬೇಕು. ಸೊ ನಾವಿಲ್ಲಿ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಳ್ಳೋಣ. ನಾವು ಕೈ ಆಡಿಸ್ತಾ ಇರೋದ್ರಿಂದ ಮೀಡಿಯಮ್ನಲ್ಲಿ ಇಟ್ಕೋಬೇಕು. ನೀವು ಕೈ ಆಡಿಸೋದನ್ನು ಬಿಟ್ಟರೆ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗುತ್ತೆ, ಇಲ್ಲಾಂದರೆ ತಳ ಹೊತ್ಬಿಡುತ್ತೆ. ಸೊ ಈಗ ಬೆಲ್ಲ ಕರಗಿದೆ. ಈಗ ಅದನ್ನು ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಯೋಕೆ ಬಿಡೋಣ. ಸೊ ಇದನ್ನು ಲೋ ಫ್ಲೇಮಲ್ಲಿಟ್ಟು ಕುದಿಸ್ಕೋಬೇಕಾಗತ್ತೆ. ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಕೊಂಡ್ಬಿಡುತ್ತೆ. ನೋಡಿ, ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗೇನು ಮಾಡೋಣ, ನಾವು ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಚಮಚದಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ಡ್ರೈ ಫ್ರೂಟ್ಸ್ನೂ ಹಾಕೋಬೋದು. ದ್ರಾಕ್ಷಿ, ಗೋಡಂಬಿ ಎರಡನ್ನೂ ಹಾಕೋಬೋದು. ನಾನಿಲ್ಲಿ ಬಳಸ್ತಾ ಇಲ್ಲ. ಸೊ ಈಗೇನು ಮಾಡೋಣ, ಚೆನ್ನಾಗಿ ಒಂದು ಸತಿ ಕಲಿಸ್ಕೊಂಬಿಡೋಣ. ಈಗ ನಾವೇನು ಮಾಡಬೇಕು, ಅದು ಫುಲ್ಲು ಗಟ್ಟಿಯಾಗಬೇಕು. ಅಂದರೆ ತುಂಬ ಅಲ್ಲ, ಈ ತೋರಿಸಿದ್ಕಿಂತ ಸ್ವಲ್ಪ ಜಾಸ್ತಿ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಕೈ ಆಡಿಸ್ತಾ ಕುದಿಸ್ಕೋಬೇಕಾಗತ್ತೆ. ಕೈ ಆಡಿಸೋದನ್ನು ಬಿಟ್ಟರೆ ಅದು ತಳ ಹಿಡ್ಕೊಂಡ್ಬಿಡುತ್ತೆ. ಸೊ ನೋಡಿ, ಇಷ್ಟಾಗುವವರೆಗೂ ನಾವು ಅದನ್ನು ಕುದಿಸ್ಕೋಬೇಕು. ಈಗ ಇದು ರೆಡಿ ಆಗಿದೆ. ಈಗ ಏನು ಮಾಡೋಣ, ನಾವು ಇದನ್ನು ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ತಣ್ಣಗಾದಮೇಲೆ ನಾವೇನು ಮಾಡಬೇಕು, ಒಂದು ಮಿಕ್ಸರ್ ಜಾರ್ಗೆ ಅದನ್ನು ಹಾಕ್ಕೊಳ್ಳೋಣ.
ಸೊ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನಿಮಗೆ ಬೇಡ ಈ ಥರನೇ ತರಿಯಾಗಿ ಇರಲಿ ಅಂದರೆ ನೀವು ಹಾಗೇ ಉಪಯೋಗಿಸ್ಕೋಬೋದು. ಇಲ್ಲಪ್ಪ ಸಾಫ್ಟ್ ಬೇಕು ಅಂದರೆ ಈ ಒಂದು ಸತಿ ಗ್ರೈಂಡ್ ಮಾಡ್ಕೊಂಬರಬೇಕು. ಸೊ ನೋಡಿಲ್ಲ, ನಾನಿಲ್ಲಿ ಗ್ರೈಂಡ್ ಮಾಡಿದ್ದೀನಿ. ಈಗ ತೋರಿಸ್ತೀನಿ. ಇಷ್ಟಾದರೆ ಸಾಕು ನೋಡಿ, ಇಷ್ಟಾದರೆ ಸಾಕು. ಸೊ ಇಷ್ಟು ಸಾಫ್ಟ್ ಆಗುತ್ತೆ ಅದನ್ನು ಗ್ರೈಂಡ್ ಮಾಡಿದ ಮೇಲೆ. ಸೊ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇಲ್ಲಪ್ಪ ನೀವು ತರಿನೇ ಇರಲಿ, ಗ್ರೈಂಡ್ ಮಾಡೋದೇನು ಬೇಡ ಅಂತಂದರೆ ನೀವು ಹಾಗೇ ಇನ್ನೂ ಸ್ವಲ್ಪ ಗಟ್ಟಿ ಮಾಡಿಕೊಂಡು ಉಪಯೋಗಿಸ್ಕೋಬೋದು. ನಾನಿಲ್ಲಿ ಫುಲ್ ಗ್ರೈಂಡ್ ಮಾಡಿಬಿಟ್ಟು ಉಪಯೋಗಿಸ್ತಾ ಇದ್ದೀನಿ. ಈಗ ಅದನ್ನು ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಡಿದ್ದಾಗಿದೆ. ಈಗ ನಾವು ಹಿಟ್ಟನ್ನ ನೆನೆಸೋಗ್ಬಿಟ್ಟು 15 ನಿಮಿಷ ಆಯಿತು. ಸೊ ನೋಡಿ, ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗೇನು ಮಾಡೋಣ, ಹಿಟ್ಟನ್ನ ನಾವು ಕೈಯಿಂದ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಸೊ ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನು ನಾವು ಇದರಲ್ಲಿ ಕಟ್ ಮಾಡ್ಕೋತಾ ಹೋಗೋಣ. ಸೊ ಪೂರಿ ಇರುತ್ತಲ್ವ, ಪೂರಿ ಮಾಡ್ತೀವಲ್ವ, ಆ ಸೈಜಲ್ಲಿದ್ದರೆ ಸಾಕು. ಸೊ ನಾನಿಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಟ್ಕೊತಾ ಇದ್ದೀನಿ. ಸೊ ನೋಡಿ, ಈಗೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗೇನು ಮಾಡೋಣ, ಹೀಗೆ ಕೈಯಲ್ಲಿಂದ ರೌಂಡ್ ಮಾಡ್ಕೊಂಬಿಟ್ಟು ಅದನ್ನು ಪ್ರೆಸ್ ಮಾಡಿ ಒಣ ಗೋಧಿ ಹಿಟ್ಟನ್ನ ಹಾಕಿಬಿಟ್ಟು ಈಗ ನಾವು ಅದನ್ನು ಅದರಲ್ಲಿ ಡಸ್ಟ್ ಮಾಡಿ ಸೊ ಅದನ್ನು ಪೂರಿ ಆಕಾರಕ್ಕೆ ನಾವು ಇದನ್ನು ಲಟ್ಟಿಸ್ಕೋಬೇಕು. ನಿಮಗೆ ಲಟ್ಟಣಿಗೆಗೆ ಅದು ಹತ್ತಾ ಇದ್ದರೆ ಸ್ವಲ್ಪ ಮತ್ತೆ ಒಣ ಹಿಟ್ಟನ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಈ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು. ಇನ್ನೂ ಚಿಕ್ಕದು ಬೇಕು ಅಂದರೆ ನೀವು ಮಾಡ್ಕೋಬೋದು. ಸೊ ಈಗ ಹೂರಣ ರೆಡಿ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಮಧ್ಯದಲ್ಲಿ ಹಾಕ್ಕೊಂಡ್ಬಿಟ್ಟು ಹೀಗೆ ಮಡಚ್ಕೋಬೇಕು. ಮಡಚಿ ಆಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ದಂಡೆ ಇರುತ್ತಲ್ವ ತುದಿ, ಅದನ್ನು ಚೆನ್ನಾಗಿ ಕೈಯಿಂದ ಒತ್ತಿ ಪ್ರೆಸ್ ಮಾಡ್ಕೋಬೇಕು. ನೀವು ಕೈಯಲ್ಲಿ ಹಿಡ್ಕೊಂಡು ಪ್ರೆಸ್ ಮಾಡ್ಬೋದು, ಬೇಡ ಅಂದರೆ ಹಾಗೆ ತಳಗಡೆ ಇಟ್ಟು ಪ್ರೆಸ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ರೆಡಿ ಆಗುತ್ತೆ. ಈಗ ಅವನ್ನೆಲ್ಲ ನಾನು ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಒಲೆ ಮೇಲೆ ಒಂದು ಪಾತ್ರೆನಿಟ್ಟು ಅದಕ್ಕೆ ನೀರು ಹಾಕಿ ಒಂದು ಈ ಥರ ಸಾರಣಿಗೆ ಇರುತ್ತಲ್ವ ಅದನ್ನು ಇಟ್ಕೊಳ್ಳೋಣ. ಈಗ ಆ ಸಾರಣಿಗೆಗೆ ಸ್ವಲ್ಪ ಎಣ್ಣೆನ ನಾವು ಗ್ರೀಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಾವು ಅದರಲ್ಲಿ ಬೇಯಿಸ್ತೀವಲ್ವ, ಅದು ಅಂಟ್ಕೋಬಾರ್ದಲ್ವ, ಅದಕ್ಕೋಸ್ಕರ ಅಷ್ಟೇ. ಈಗ ಒಂದೊಂದಾಗೆ ನಾವು ಏನು ಕಡುಬು ರೆಡಿ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಇಟ್ಕೋತಾ ಹೋಗೋಣ. ಈಗ ಇಟ್ಟ ಮೇಲೆ ಅದನ್ನು ಮುಚ್ಚಿ ಒಂದು 15 ನಿಮಿಷ ಅದನ್ನು ಹಾಗೆ ಸಣ್ಣ ಉರಿಯಲ್ಲಿ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈಗ 15 ನಿಮಿಷ ಆಗಿದೆ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. ಈಗೇನು ಮಾಡೋಣ, ಅದನ್ನು ಹೊರಗಡೆ ತಕ್ಕೊಂಬಿಡೋಣ. ನಾನಿಲ್ಲಿ ಒಂದೊಂದಾಗಿ ಹೊರಗಡೆನೇ ತೆಗಿತಾ ಇದ್ದೀನಿ. ಈಗ ಇದರ ಮೇಲೆ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.